ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠಾಧಿಪತಿಯಾಗಿ ವಚನಾನಂದ ಶ್ರೀಗಳ 6ನೇ ವರ್ಷದ ಪೀಠಾರೋಹಣ ಕಾರ್ಯಕ್ರಮ ದಾವಣಗೆರೆಯ ಹರಿಹರದ ಹನಗವಾಡಿ ಬಳಿಯ ಪಂಚಮಸಾಲಿ ಗುರುಪೀಠದಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ವಚನಾನಂದ ಶ್ರೀ ಮಾತನಾಡಿ, ವೀರಶೈವ ಲಿಂಗಾಯತ ಪಂಚಮಸಾಲಿ ಎಲ್ಲ ಒಳಪಂಗಡಗಳು ಒಬಿಸಿ ಮೀಸಲಾತಿ ನೀಡುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರವನ್ನ ಕೊಡಬೇಕು ಅಂತ ವೀರಶೈವ ಮಹಾಸಭಾ ನಿರ್ಣಯ ಮಾಡಿದೆ. ಅದಕ್ಕೆ ನಾವು ಬೆಂಬಲವನ್ನ ಕೊಡ್ತಾ ಇದ್ದೀವಿ ಅಂತ ತಿಳಿಸಿದರು. ಆಫೀಸಲ್ಲಿ ಪತ್ರ ಬಂದಿದೆ. ಏನು ಅಂತಂದ್ರೆ, ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯ ಎಲ್ಲ ಒಳಪಂಗಡಗಳಿಗೆ ಒಬಿಸಿ ಮೀಸಲಾತಿ ಬೇಕಾಗಿರುವಂತ ಎಲ್ಲ ಸೌಲಭ್ಯವನ್ನ ಅವ್ರಿಗೆ ಕೊಡ್ಲಿಕ್ಕೆ ನೀವು ಜಾರಿ ಮಾಡಬೇಕು. ಆ ಪತ್ರವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂತಲೂ ಹೇಳಿದ್ದಾರೆ. ಆ ಪತ್ರ ಬಂದಿದೆ ಈಗಾಗಲೇ. ಆದ್ರೆ ಇದನ್ನ ನಾವು ಮಾಧ್ಯಮದಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದ್ರೆ ಇವತ್ತು ಹೇಳೋ ಅವಶ್ಯಕತೆ ಇದೆ. ಆದ್ರೆ ಅದೆಲ್ಲ ಆದ್ಮೇಲೆ ಹೇಳಕತ್ತೀವಿ ನಾವು. ಆ ಪತ್ರ ಬಂದ್ರೆ ಈಗ ರಾಜ್ಯ ಸರ್ಕಾರ ನಮ್ಮ ವೀರಶೈವ ಮಹಾಸಭಾ ಏನ್ ಮಾಡಿದೆ ಅಂತಂದ್ರೆ, ಒಂದು ನಿರ್ಣಯವನ್ನು ಮಾಡಿತು. ರಾಜ್ಯದಲ್ಲಿರುವಂತ ಎಲ್ಲ ಲಿಂಗಾಯತ ಒಳಪಂಗಡ ಕೇಂದ್ರದ ಒಬಿಸಿ ಮೀಸಲಾತಿ ಕೊಡಬೇಕು ಸಲುವಾಗಿನೇ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ರೆಕಮೆಂಡ್ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ನಾವು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.